ನಮಸ್ಕಾರ ರೈತರೆ, ನಾವು ಹಿಂದಿನ ವಿಡಿಯೋದಲ್ಲಿ ಫಮಾಚ ಪರೀಕ್ಷೆ ಅಂದ್ರೆ ಏನು ಅಂತ ನೋಡಾಯಿತು. ಯಾರೆಲ್ಲ ನೋಡಿಲ್ಲ ಈಗಲೇ ಹೋಗಿ ತಕ್ಷಣ ವೀಕ್ಷಿಸಿ. ಹೌದು, ಆದರೆ ಫಮಾಚ ಪರೀಕ್ಷೆನ ಹೇಗೆ ಮಾಡ್ತೀವಿ ಅಂತ ನಾವು ನೋಡಿರಲಿಲ್ಲ. ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಈ ಫಮಾಚ ತಪಾಸಣೆಯನ್ನು ಕುರಿಗಳು ಮತ್ತು ಮೇಕೆಗಳ ಕಣ್ಣಿನ ರೆಪ್ಪೆಯನ್ನು ನೋಡಿ ಮಾಡೋ ಒಂದು ವಿಧಾನ. ಹೌದು, ಇದರಲ್ಲಿ ಪುಷ್, ಪುಲ್ ಮತ್ತು ಪಾಪ್ ವಿಧಾನ ಎಂದು ಕರೆಯಲಾಗುತ್ತದೆ. ನಿಖರವಾದ ಫಲಿತಾಂಶಕ್ಕಾಗಿ ಈ ತಪಾಸಣೆಯನ್ನು ಸೂರ್ಯನ ನೇರ ಬೆಳಕಿನಲ್ಲಿ ಮಾತ್ರ ಮಾಡಬೇಕು. ಯಾವುದೇ ನೆರಳ ಅಥವಾ ಕೃತಕ ಬೆಳಕಿನಲ್ಲಿ ಮಾಡಬಾರದು. ಹೌದು ಗೆಳೆಯರೆ, ಇದರಲ್ಲಿ 3 ವಿಧಾನ ಇರುತ್ತೆ. ಮೊದಲನೇದು ಪುಷ್. ನಿಮ್ಮ ಹೆಬ್ಬೆರಳನ್ನು ಪ್ರಾಣಿಯ ಮೇಲಿನ ಕಣ್ಣಿನ ರೆಪ್ಪೆಯ ಮೇಲೆ ಹಿಡಿ. ಕಣ್ಣಿನ ಗುಡ್ಡೆಯನ್ನು ನಿಧಾನವಾಗಿ ಒಳಭಾಗಕ್ಕೆ ತಳ್ಳುವಂತೆ ಒತ್ತಡ ಮಾಡಿ. ಇದರಿಂದ ಕೆಳಗಿನ ರೆಪ್ಪೆ ಹೊರಬರಲು ಸುಲಭವಾಗುತ್ತದೆ. ಎರಡನೇ ವಿಧಾನ ಪುಲ್ ಅಂದರೆ ಎಳೆಯಿರಿ. ನಿಮ್ಮ ಇನ್ನೊಂದು ಕೈ ಬೆರಳನ್ನು ಪ್ರಾಣಿಯ ಕೆಳಗಿನ ಕಣ್ಣಿನ ರೆಪ್ಪೆಯ ಮೇಲೆ ಇಡಿ. ಕೆಳಗಿನ ರೆಪ್ಪೆಯನ್ನು ನಿಧಾನವಾಗಿ ಕೆಳಮುಖವಾಗಿ ಎಳೆಯಿರಿ. ಮೂರನೆಯದು ಪಾಪ್. ಪಾಪ್ ಎಂದರೆ ಹೊರಬರುವುದು. ಹೌದು, ನೀವು ಮೇಲಿನ ರೆಪ್ಪೆಯನ್ನು ಒತ್ತಿ ಕೆಳಗಿನ ರೆಪ್ಪೆಯನ್ನು ಎಳೆದಾಗ ಕಣ್ಣಿನ ಒಳಗಿನ ಕೆಂಪು ಅಥವಾ ಗುಲಾಬಿ ಬಣ್ಣದ ಪೊರೆ ಅಂದರೆ ಕಂಜಕ್ಟೈವ ಸ್ಪಷ್ಟವಾಗಿ ಹೊರಬರುವುದು ಕಾಣಿಸಿಕೊಳ್ಳುತ್ತದೆ. ರೆಪ್ಪೆಯ ಅಂಚಿನ ಬಣ್ಣವನ್ನಲ್ಲ, ಒಳಗಿನ ಈ ಮುಖ್ಯ ಪೊರೆಯ ಬಣ್ಣವನ್ನು ಮಾತ್ರ ಗಮನಿಸಬೇಕು. ಇದನ್ನು ಹೋಲಿಕೆ ಮಾಡಿ. ಹೌದು, ಈಗ ನಾವು ಫಮಾಚ ಚಾರ್ಟನ್ನು ಕಣ್ಣಿನ ಪೊರೆಯ ಪಕ್ಕದಲ್ಲಿ ಹಿಡಿದು ಬಣ್ಣದ ಹೋಲಿಕೆಯನ್ನು ಮಾಡಬೇಕು. ಈ ಫಮಾಚ ಚಾರ್ಟನ್ನು ಹಿಡಿದು ಹೇಗೆ ಪರೀಕ್ಷಿಸಬೇಕು ಅಂತ ಗೊತ್ತಾಗಬೇಕಾ? ಹಾಗಾದರೆ ಈಗಲೇ ಡಾಕ್ಟರ್ ಪಶು ಎಂದು ಕಮೆಂಟ್ ಮಾಡಿ. ಭಾಗ 3ರಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.